ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಮೊದಲನೇ ಆರ್ಡ್ರ್ ಪೋಟ್ರಲ್ಲಿ ಬಿದ್ದಿರೋದು, ಎಲ್ಲಿ ಪಿನ್ಯಾ ಕಡೆಯಲ್ಲೂ ಬಿದ್ದುಬಿಟ್ಟೈತೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 36,443. ನೋಡೋಣ ಎಲ್ಲಿ ಐತಪ್ಪ ಪಿಕಪ್ಪು. ಇಲ್ಲೇ ಒಂದು 400 ಮೀಟ್ರು. ಬೆಳಗ್ಗೆಯಿಂದ ಎಷ್ಟು 6:30 ಗಂಟೆ ಲಾಗಿನ್ ಆಗಿದ್ದೀನಿ. ಪೋಟ್ರು, ರ್ಯಾಪಿಡೋ, ಓಲಾ, ಊಬರು. ರ್ಯಾಪಿಡೋದಲ್ಲಂತೂ ಯಾವ್ದು ಬೀಳಿಲ್ಲ. ಇದರಲ್ಲಿ ಮಾತ್ರ ಯಾವುದದು ಊಬರಲ್ಲಿ ಮಾತ್ರ ಬೀಳ್ತಾಯಿತ್ತು. ತುಂಬ ಲಾಂಗ್ ಬೀಳ್ತಾಯಿತ್ತು. ಎಷ್ಟೆಷ್ಟು ಕಿಲೋಮೀಟ್ರ್ ಅಂದರೆ 5 ಕಿಲೋಮೀಟ್ರು, 6 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ಪಿಕಪ್ಪಿಗೆ ಇಳಿತಾವೆ ಗೈಸ್. ಅದಕ್ಕೆ ಯಾವುದೂ ಎತ್ಕೊಳ್ಳಿಲ್ಲ. ಎಲ್ಲಿದ್ರಪ್ಪ ಕಸ್ಟಮರೇ ಫೋನ್ ಮಾಡಿದರು, ಯಾಕಂದರೆ ನಾನು ರೆಡಿಯಾಗಿಬಿಟ್ಟು ಬರಬೇಕಿತ್ತಲ್ಲ. ಅದಕ್ಕೆ ಕಾಲ್ ಮಾಡಿದರು. ಎಲ್ಲವರು ಯಾರು ಗೊತ್ತು ಕಸ್ಟಮರು. ಪಾರ್ಸಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ. 4th ಕ್ರಾಸು. ಎಲ್ಲದಾರು ಕಸ್ಟಮರ್ ಅಲ್ಲ, ಪಾರ್ಸಲ್ ತೊಗೊಂಡೋಗ್ಬೇಕು ಗೈಸ್. ಏನಿದೆ ಅಂತ ಗೊತ್ತಿಲ್ಲ ನನ್ನ ತಾಯಿನಿಗೂ. ಫಸ್ಟ್ ಬ್ಲಾಕು ದೊಡ್ಡ ಬೊಮ್ಸಂದ್ರ. ಇಲ್ಲಿ ಕಾಲ್ ಮಾಡಿಬಿಡೋಣ ಗೈಸ್ ಕಸ್ಟಮರ್ಗೆ. ಕಾಲ್ ಆದರೂ ಹೋಗೋ, ಅವರೇ ಕಾಲ್ ಮಾಡಿದ್ರಲ್ಲ ಅದೇ ನಂಬರ್ಗೆ ಮಾಡ್ತೀನಿ. ಇರಿಗೆ ಸಿಗ್ತೀನಿ. ಯಾವುದು ಬೇಡ ಬ್ಯಾಗ್ ಇದೆ ತಾನೇ, ಬ್ಯಾಗ್ ಮತ್ತು ಫ್ರೇಮ್ ಇರುತ್ತಾನೆ ಫೋಟೋದು. ಹಾಂ ಬಿಡಲ್ಲ ಬಿಡಿ, ಪರವಾಗಿಲ್ಲ. ಅಮೌಂಟ್ ಅವರೇ ಕೊಡ್ತಾರಾ? 127 ಆಗಿರೋದು. ಡ್ರಾಪ್ ಎಲ್ಲ ಪಗೈದಿದ್ದು ಪಿನ್ಯಾ ಕಡೆ ಬಿದ್ದಿರೋದು. ನೀವೇ ಪೇ ಮಾಡ್ತೀರಾ? ಇತ್ತು ಪೇಮೆಂಟ್ ಮಾಡಿದ್ದಾರೆ ಮೇಡಮ್. ಬನ್ನಿಗೆ ಡ್ರಾಪ್ ಕೊಟ್ಬಿಡೋಣ. ಇದೇನು ಗೈದಿದ್ದು, ಎಲ್ಲಿಂದ ಸ್ವೈಪ್ ಮಾಡೋದು? ಓಕೆ, ಟ್ರಿಪ್ 127 5 ಸ್ಟಾರ್. ಹಾಯ್, ಥ್ಯಾಂಕ್ ಯು ಶಬಾಷ್. ನಿಮ್ಮ ಅಮ್ಮನ ಹೌದು. ನಾನೇ ಬೈಕೋತಾ ಇದ್ದೀನಿ, ಹೇಳ್ಕೊಂಡು ಸುಭಾಷ್ ಅಂತೆ. ಏನು ಸಕ್ಕತ್ತಾಗಿ ಕೊಟ್ಬಿಡ್ತಾರಲ್ಲ ಗೈಸ್. ಇವಾಗ ಇಲ್ಲೇ ಪಿನ್ಯಾದಲ್ಲಿ ಇದ್ದೀನಿ. ಯಾವ ಸ್ಟೇಜ್ ಅಂತ ಗೊತ್ತಿಲ್ಲ. ಪಿನ್ಯಾದಲ್ಲಿ ರ್ಯಾಪಿಡ್ ಓಪನ್ ಮಾಡಿಕೊಂಡೆ, ಓಲಾನು ಓಪನ್ ಮಾಡಿಕೊಂಡೆ. ಇವಾಗ ಉಳಿದಿರೋದು ಊಬರು. ಯಾವ್ದು ಬರುತ್ತೆ ಅದು ಎತ್ತಾಕೊಂಡು ಹೋಗ್ತೀನಿ ಅಂತ ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಗೈಸು. ಮನೆಗೆ ಹೋಗ್ಬಿಡ್ಬೇಕು ಅನಿಸ್ಬಿಡುತ್ತೆ ನನಗಂತೂ ಈ ಥರ. ಇವರಿಗೆ ಸಿಗ್ತೀನಿ ಮತ್ತೆ ಗೈಸ್. ಕಸ್ಟಮರ್ ಕಾಲ್ ಮೇಲೆ ಕಾಲ್ ಮಾಡ್ತೀನಿ, ಕಾಲೇ ಪಿಕ್ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ 3 ಸರಿ 4 ಸರಿ. ನಿಮ್ದಾ ನೇಮ್ ಮೇಡಮ್ ನೇಮ್ ಹಾಂ ಓಲಾನೇ. ಹಾಂ ಓಕೆ. ಅವಾಗಿಂದ ಕಾಲ್ ಮಾಡ್ತಾಯಿದ್ದೀನಲ್ಲ ಮೇಡಮ್. ಹಾಂ OTP ಹೇಳಿ. ಇಲ್ಲ ಮೇಡಮ್, ನಮ್ದಲ್ಲ ಅದು, ಬೇರೆಯವ್ರ ಕಡೆ. ಚಂದನ ನೀವೇ ತಾನೇ? ಯಾವುದ್ರಲ್ಲಿ ಮಾಡಿರೋದು ನೀವು? ಗಾಡಿ ನಂಬರ್ ತೋರಿಸಿ. 7397 ಅವರೇ ಅನ್ಸುತ್ತೆ. ಹಾಂ ಹೌದಾ? ಚಂದನ ಯಾರು ಮತ್ತೆ? ಬ್ರೋ ನಿಮ್ದು ಯಾವುದು? ಚಂದನನಾ? ಓಲಾ ಚಂದನನಾ ನೇಮ್? ಕಸ್ಟಮರ್ ನೇಮ್ ಕಾರ್ತಿಕ್ ಅವ್ರು ಇರ್ಬೇಕು ನೋಡಿ. ಅಲ್ಲಿ ಯಾರೋ ಇರ್ಬೇಕು. 7397 ಗಾಡಿ ನಂಬರು ಅವ್ರದ್ದೇ. ಮತ್ತು ನಿಮ್ಮ ಹೆಸರು ಚಂದನ, ಅವ್ರ ಕಸ್ಟಮರ್ ಹೆಸರು ಕಾರ್ತಿಕ್ ಅಂತೆ. ನಿಮ್ಮ ಹೆಸರು ಕಾರ್ತಿಕಾ? ಹೋಗಿ. ನಮ್ದು ಯಾರಂತ ಯಾರು ಗೊತ್ತಾಗ್ತಲ್ಲ ಅವಾಗಿಂದ. ಹಾಂ ರ್ಯಾಪಿಡ್ ಓಲಾ 120 ಅಂತ ಹಾಕೋರೆ ಸರ್. ಓಲಾ ಬುಕ್ ಮಾಡಿದ್ರಾ? ಮತ್ತು ಯಾರು ಕಾಲು ಮಾಡ್ತಾಯಿಲ್ವಲ್ಲ? ಚಂದನಂತೆ ಇರಿ, ಅವ್ರದ್ದು ಏನಂತ ಗೊತ್ತಿಲ್ಲ. ಕಾಲ್ ಮೇಲೆ ಕಾಲ್ ಪಿಕ್ ಮಾಡಿದ್ರೂ ಹೋಗ್ತಾಯಿಲ್ಲ ಕಾಲು. ಹಾಂ ರ್ಯಾಪಿಡೋ ಅಲ್ಲ ಅಣ್ಣ ಇದ್ರದ್ದು. ಇದು ಚಂದನ ಅಂತ ಮಾಡಿದ್ದಾರೆ, ಯಾರು ಅಂತ ಗೊತ್ತಾಗ್ತಾಯಿಲ್ಲ. ಇರೀಗ ಇದು ನೋಡೋಣ, ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ ಗೈಸು. ಏನು ಕತೆ ಅಂತ ಕೇಳ್ತೀರ? ಪರ್ಸನಲ್ ಗಾಡಿಯವರು ಅವ್ರು ಕಾರ್ತಿಕ್ ಅಂತ ರೈಡರ್ದು. ನಂದು ಬಂದುಬಿಟ್ಟು ಗಾಡಿ ನಂಬರ್ ಇಲ್ಲ, ಚಂದನ್ ಅಂತ ಹೆಸರು. 2 ಸಲ ಬುಕ್ಕಿಂಗ್ ಆಗಿಬಿಟ್ಟೈತೆ ಓಲಾದಲ್ಲಿ ಅವ್ರಿಗೆ. ಅದಕ್ಕೆ ನಾನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲಿ 200 ಚಿಲ್ಲರೆ ಕೊಟ್ಟಿದ್ದ ಖುಷಿಯಾಗಿಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಹೊಡ್ಸ್ಕೊಂಡ್ಬಿಟ್ಟೆ. ಏನು ಮಾಡೋದು, 1.5-2 ಕಿಲೋಮೀಟ್ರ್ ಬಂದೆ. ಸುಮ್ಮನೆ
ಥೂ ಯಪ್ಪ ದೇವ್ರೆ, ಕಸ್ಟಮರ್ ಅದೇನಂತ ಗೊತ್ತಾಗ್ತಲ್ಲ, ನನಗೂ ಏನಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟು ಬಂದುಬಿಟ್ಟೆ. ಬೇರೆ ರೈಡರ್ಸ್ ಬಂದುಬಿಟ್ಟು ತೊಗೊಂಡು ಹೋದ್ರು ಅವ್ರನ್ನ. ನಾವು ನೋಡೋಣ ಇವಾಗ ಮತ್ತೆ ಎಲ್ಲ ಆ್ಯಪ್ಸು ಓಪನ್ ಮಾಡ್ಕೊಂಡಿದ್ದೀನಿ. ಯಾವ್ದಾರು ಒಂದು 700 ರೂಪಾಯಿ ಕೊಟ್ಬಿಡಪ್ಪ, ಇಲ್ಲಿಂದ ಒಂದು ಹತ್ತಿ ಬೆಲೆಗೆ ಹೋಗಿಬಿಡ್ತೀನಿ. ಒಂದೇ ರೋಡ್ ಹಿಡ್ಕೊಂಡು, ನೈಸ್ ರೋಡ್ ಹಿಡ್ಕೊಂಡು. ಓ ಗಾರ್ಮೆಂಟ್ಸ್ ಗಾಡಿ ಇದು ಹೆಂಗೈತೆ ನೋಡ್ರಿ, ಗಾರ್ಮೆಂಟ್ಸ್ ಗಾಡಿ ಬಸ್ಸು. ಇರಿಗೆ ಸಿಗ್ತೀನಿ, ಎಲ್ಲರೂ ಬೀಳುತ್ತೇನೆ ಪೋಟ್ರು ಅಲ್ಲ. ಬಳ್ಳಾರಿ ರೋಡ್, ಕೆಂಪಾಪುರ, ಬಳ್ಳಾರಿ ರೋಡ್ ಎತ್ಕೊಂಡು ಬಿಟ್ನಾ ಏನು? ಇರಿ ನೋಡೋಣ ಗೈಸ್, ಏನಂತ ಗೊತ್ತಾಗ್ತಲ್ಲ. ಬಂತಾ? ಹಾಂ ಬಂತು ಗೈಸ್, ಕೆಂಪಾಪುರಕ್ಕೆ ಬಿದ್ದೈತೆ. ಪರವಾಗಿಲ್ಲ, ಹೋಗೋಣ ಅಲ್ಲೇ ಟೀಗೆ ಕುಡಿಯೋಣ, ಅಲ್ಲೇ ಹೋಗಿಬಿಟ್ಟು. ಇವಾಗ ಏನು ಲೈನ್ಸ್ ಹಾಕೋಣ ಅಂದರೆ ಕಿರಾತಕದು K29 ಪಾಸಿಂಗ್ ಗಾಡಿ. ಅದು ಕಿರಾತಕ ನಮ್ಮ ಲೆವೆಲೇ ಅಲ್ಲ, ಸೊಳೆ ಮಗ ಸೈಕ್ ಗುರು. ಹಾಂ ನಾ 405 ಫೋನ್ಪೇ. ನಾಷ್ಟ ಆಯ್ತಕ್ಕ? ಇಲ್ಲಕ್ಕ, ಮಾಡಬೇಕು. ಹಾಂ ಹೌದಾ, ಊಟ ಕೊಡ್ತಾರಲ್ಲಕ್ಕ? ಹೌದಾ, ಯೂಟ್ಯೂಬ್ ನೋಡ್ತೀರಕ್ಕ? ಯೂಟ್ಯೂಬ್ ನೋಡ್ತೀರಾ ಅಂದೆ? ನಮ್ಮದು ಇದೆ ನೋಡಿ, SRJ ಕನ್ನಡಿಗ ಅಂತ. ಏನು ಸೀರಿಯಲ್ ಮಾತ್ರ ನೋಡೋದಾ? ಹಾಂ ಏನಕ್ಕ? ಹೌದಾ, ಸ್ಮೈಲ್ ಚೆನ್ನಾಗಿದೆ ಅಕ್ಕ, ಥ್ಯಾಂಕ್ಸ್, ಬಾಯ್. ಬನ್ನಿಗೆ ಇದು ಇವಾಗ ಮತ್ತೆ ಹೋಗೋಣ ರೀ. ಮೇಡಮ್ ಜಾಸ್ತಿ ನೋಡಿಬಿಡಿ, ದೃಷ್ಟಿ ಆಗುತ್ತೆ. ನನ್ನ ಹೃದಯಕ್ಕೆ ನಾನೇ ರಾಜ, ಯಾವ ರಾಣಿಗೂ ಗುಲಾಮ್ ಅಲ್ಲ, ಕಿಂಗ್ ಬಾಯ್. ಮತ್ತೆ ಸಿಗುವ. ಏನು ಸೈಕಾಗಿ ಬರೆದ್ಬಿಟ್ಟು ಅವನೇ ಬಾಸು. K9141 ಪಾಸಿಂಗ್ ಯಾವುದಂತ ದಯವಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಏನು ಲೈನ್ಸ್ ಹಾಕ್ತಾರಪ್ಪ, ಯಾವ ಹುಡುಗಿ ಗುಲಾಮ್ ಇಲ್ಲ ಅಂತ ಅಣ್ಣ ಬಂಡು. ನಾವು ಯಾರಿಗೂ ಇಲ್ಲಪ್ಪ. ನೀವು ಯಾರಿಗಾದ್ರೂ ಆಗಿದ್ರೆ ಗುಲಾಮ್ ಇರೋ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಸೂಪರ್ ಲೈನ್ಸ್. ಸಿಗೋಣ ಗೈಸ್. ಸರ್ ಎಲ್ಲಿದ್ದೀರಾ ಸರ್? ನೀವೇನಾ? ಈ ಕಡೆ ಇಲ್ಲೇ ಮುಂದೆ ಸರ್. ಬೈಕ್ ನೋಡಿ ಸರ್, ಬೈಕ್ ಆರ್ಡ್ರ್ ಮಾಡಿರೋದು. ನೀವು ಬೇರೆ ನೋಡ್ತಾ ಇದ್ದೀರಾ ಆ ಕಡೆ. OTP ಹೇಳಿ. 7683. ಓಕೆ ಬನ್ನಿಗದು 26 ಕಿಲೋಮೀಟ್ರು. ಹಿಂಗೆ ಹೋದರೆ ಯಶವಂತಪುರ ಕಡೆ, ಒಂದೆರಡು ಬನಶಂಕರಿ, ರಾಜಾಜಿನಗರ್ ಇದ್ರ ಕಡೆಯಿಂದ ಹೋಗ್ಬಿಡ್ತೀನಿ. 26 ಕಿಲೋಮೀಟ್ರ್ ಸರ್. 200 ರೂಪಾಯಿ ಕೊಟ್ಟಿದ್ದಾರೆ ಸರ್. 26 ಕಿಲೋಮೀಟ್ರ್ ಬರೀ 200 ರೂಪಾಯಿನಾ? ಸರ್ ಎಷ್ಟು ಕೊಟ್ಟರು ನಿಮಗೆ? ನಿಮಗೆಷ್ಟು ಇದನ್ನಾಯ್ತು ಪೇ ರ್ಯಾಪಿಡೋದಲ್ಲಿ? 250. ನಮಗೆ ನೋಡಿ 210 ಏನು ತೋರಿಸಿರೋದು. ಕಿಲೋಮೀಟ್ರಿಗೆ 10 ರೂಪಾಯಿ ತಾನೆ? ಕಿಲೋಮೀಟ್ರಿಗೆ 10 ರೂಪಾಯಿ ಸರ್. ಮೋಸನೇ ಅಲ್ವಲ್ಲ ಎಲ್ಲ ಕಡೆ, ಮೋಸ ಇಲ್ಲ. ಇವಾಗ ರ್ಯಾಪಿಡೋದಲ್ಲಿ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ. ಎಲ್ಲ ಅಷ್ಟೇ ನೋಡಿ. ಇಲ್ಲಿ ಅವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಮತ್ತೆ ಅಪ್ಲೋಡ್ ಮಾಡ್ಕೋಬೇಕಲ್ಲ, ಅದನ್ನು ತೆಗಿಬೇಕಲ್ಲ. ಯೂಟ್ಯೂಬ್ ನೋಡ್ತೀರಾ ಸರ್? ನೋಡಿ ಸರ್, SRJ ಕನ್ನಡಿಗ ಅಂತ ಇದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಪೊಲೀಸರ ಕಡೆ. ಹಾಂ ಸರ್, ಹಾಂ ಇಲ್ಲೇ ಇರೋದು. ಬನ್ನಿಗೆ ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಡ್ರಾಪ್ ಮಾಡಿದೆ, 9:52 ಆಯಿತು. 245 ಸರ್. 245 ರೂಪಾಯಿ ಕೊಡ್ಬಿಟ್ಟು ನಾನೆಲ್ಲ 200 ರೂಪಾಯಿ ಅಂದ್ಕೊಂಡಿದ್ದೆ, ನೋಡಿದ್ರೆ 245 ಇದೆ. ಹೆಲ್ಮೆಟ್ ಕೊಡಿ ಅಣ್ಣ. ಒಂದು ನಿಮಿಷ ಆಯ್ತು ನೋಡಿ, ಓಪನ್. $245 ಗೈಸ್. ಬನ್ನಿ ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಆಲ್ಮೋಸ್ಟು ಇದ್ಯಾವುದು ಆಗಿದೆ. ಓಕೆ ಸರ್, ಚಾಮರಾಜಪೇಟೆ. ಇನ್ನು ನಾಷ್ಟ ಏನೂ ಮಾಡಿಲ್ಲ, ನಾಷ್ಟನೂ ಮಾಡಬೇಕು. ಇವಾಗ ಇಲ್ಲಿಂದ ಒಂದು ಯಲಹಂಕ ಕೊಟ್ಬಿಡ್ಲಿ ಗೈಸ್. ಮತ್ತೆ ಆಸೆ ಇರಬೇಕು, ಇಷ್ಟೊಂದು ಇರಬಾರ್ದು ಅಲ್ವಾ ಗೈಸ್? ನಾನೇ ಅಂದ್ಬಿಟ್ಟು ನಾನೇ ಹೇಳ್ತೀನಲ್ಲ, ಏನು ಮಾಡೋದು ನೋಡೋಣ ಗೈಸ್. ಸಿಗ್ತೀನಿ. 400 ಎಷ್ಟು ಅವರ್ ಬರುತ್ತೆ ಚಾರ್ಜಿಂಗು? 6 ಅವರ ಕಂಟಿನ್ಯೂ ಹಂಗೆ? ಪರವಾಗಿಲ್ಲ. ಊಟ ಆಯ್ತಾನ? ಬನ್ನಿಗೆ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಹೇಳ್ತಾರೆ ಸೆಕೆಂಡ್ ಫ್ಲೋರ್ ಹೋಗಿ ಬನ್ನಿ ಅಂತೆ, ನೀವೇ ತೊಗೊಂಬನ್ನಿ ಅಂತೆ. ಕೆಳಗಡೆ ಇದ್ದರು ಕಸ್ಟಮರು. ನಾನು ಹೋಗಲ್ಲ ಮೇಡಮ್, ನೀವೇ ಬನ್ನಿ. ಮತ್ತು ಯಾವ್ದಾರು ಬೇರೆ ಐಟಮ್ ತೊಗೊಂಡ್ಬಿಟ್ಟು ಬಂದರೆ ಏನು ಮಾಡೋದು ಅಂತ ಊಬರಲ್ಲಿ ಬಿದ್ದೈತೆ. ಕಸ್ಟಮರ್ ಏನಲ್ಲಿ ಬಂದ್ರಪ್ಪ. ಇನ್ನೂ 2 ಫ್ಲೋರ್ ಹೋಗಿ 2 ಫ್ಲೋರ್ ಬರೋಷ್ಟು ಸುಸ್ತಾಗಿಬಿಡುತ್ತೆ ನಮಗೆ. ಆ ಕೆಲಸ ಬೇಡ ಅಂತಲೇ ಈ ಕೆಲಸಕ್ಕೆ ಬಂದಿದ್ವಿ.
ಉತ್ರಳ್ಳಿ ಮೇನ್ ರೋಡ್ ಇದ್ರದ್ದು ಕಸ್ಟಮರ್ ಬಂದರು. ಹೆಂಗೇನಾ ಅಮೌಂಟ್ ಅವರೇ ಕೊಡ್ತಾರಲ್ಲ? ಬನ್ನಿಗೆ ಇದು ಪಿಕಪ್ ಆಯಿತು. ಇವಾಗ ಡ್ರಾಪಿಗೆ ಹೋಗ್ಬಿಡೋಣ. ಡ್ರಾಪ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಆಲ್ಮೋಸ್ಟು ಬರೀ ಬ್ಯಾಗಲ್ಲಿ ಇಟ್ಕೊಂಡು ಬಿಡ್ತೀನಿ. ಇದು ನೈಟ್ ಟೈಮ್ 3.5 ಕಿಲೋಮೀಟ್ರ್ ಐತೆ ಗೈಸ್. ಬೇಗ ಹೋಗ್ಬಿಟ್ಟು ಡ್ರಾಪ್ ಕೊಡೋಣ ಗೈಸ್. ಯಾವುದೋ ಒಂದು ಪೋಟ್ರಲ್ಲಿ ಬಿದ್ದಿತ್ತು ಗೈಸು. ಬಂತಾ ಇಲ್ಲ ಅಂತ ಗೊತ್ತಿಲ್ಲ ಗೈಸು. 380 ರೂಪಾಯಿ ಬಿದ್ದಿತ್ತು ಗೈಸ್ ಪೋಟ್ರಲ್ಲಿ. ಹೋಯ್ತು ಹಿಂಗೆ ಎತ್ಕೋಷ್ಟರಲ್ಲೇ ಹೋಗ್ಬಿಡ್ತು ನೋಡಿ ಗೈಸ್ ಪೋಟ್ರಲ್ಲಿ. ಅದ್ರ ಮೇಲೆ ಕೈನೇ ಎತ್ತಿ ಹಿಂಗೆ ಮಾಡ್ತಾಯಿದ್ದೀನಿ. ಆದರೆ ಏನು ಮಾಡೋದು, ಹೋಗ್ಬಿಡ್ತು. ಎಲ್ಲಿದ್ದೀನಿ ಇವಾಗ? ನಾಗರಬಾವಿದಲ್ಲಿ ಇದ್ದೀನಿ. ನೋಡೋಣ ಮತ್ತೆ ಯಾವ್ದು 380 ಅಂದ್ರೂ ಆಲ್ಮೋಸ್ಟ್ ಒಂದು 34 ಕಿಲೋಮೀಟ್ರ್ ಅನ್ಕೋಬೋದು, 30 ಕಿಲೋಮೀಟ್ರ್ ಮೇಲೆ. ಅದ್ರ ಏನು ಮಾಡೋಕ್ಕಾಗಲ್ಲ. 1 ಕಿಲೋಮೀಟ್ರ್ ಪಿಕಪ್ ಇತ್ತು. ಎತ್ಕೋಷ್ಟರಲ್ಲಿ ಹೋಗ್ಬಿಟ್ರು. ಎಷ್ಟೊಂದು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ, ಎತ್ಕೊಂಡು ಬಿಟ್ಬಿಡ್ತಾರೆ ಬೇಗ. ನನಗೆ ಸಿಗಲಿಲ್ಲ. ಇರೇ ನೋಡೋಣ ಮತ್ತೆ ಯಾವ್ದು ಬೀಳುತ್ತೇನೆ ಅಂತ ನೋಡ್ತೀನಿ. ಅಷ್ಟು ದೊಡ್ಡ ಬಾಕ್ಸ್ ಕೊಡ್ತಾವ್ರೆ ಗೈಸು. ಸರ್ ಕ್ಯಾನ್ಸಲ್ ಆಗ್ತಲ್ಲ, ನಿಮ್ದ್ರಲ್ಲೇ ಮಾಡ್ತೀರಾ? ನೋಡೋಣ ನೀರು ಅವ್ರಿಗೆ ಕೇಳೋಣ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಆ ಥರ ಸ್ಪ್ಲೆಂಡ್ರು ಡಿಯೋ ಆ್ಯಕ್ಟಿವ್ ಇದ್ದರೆ ಇದನ್ನು ಮಾಡ್ಕೋಬೋದು. ಇಲ್ಲ ನಮಗೆ ಪೆನಾಲ್ಟಿ ಹಾಕಿಬಿಟ್ರೆ ಏನು ಮಾಡೋದು ಬಿಡೋದು. ವೆಹಿಕಲ್ ಬ್ರೇಕ್ ಡೌನು ಪರ್ಸನಲ್ ವರ್ಕ್ ಅಂತ ಬಂದು ಸರ್ ನಿಮ್ಮದ್ರಲ್ಲೇ ಬರ್ತಾಯಿದ್ರು ನೋಡಿ ಕ್ಯಾನ್ಸಲ್. ನಮ್ಮದ್ರಲ್ಲಿ ಆಗ್ತಾಯಿಲ್ಲ. ಅಪ್ಪ 1 ಕಿಲೋಮೀಟ್ರ್ ಸುಮ್ಮನೆ ಬಂದುಬಿಟ್ನಲ್ಲ. ಯಾವುದೋ ಒಂದು ರ್ಯಾಪಿಡೋಲ್ ಒಂದು ಬೇರೆ ಬಿದ್ದುಬಿಟ್ಟಿತ್ತು. ಸ್ಕೂಟಿ ಇದ್ದೀರ ಹೋಯ್ತಿದ್ದೆ, ಸ್ಪ್ಲೆಂಡ್ರಲ್ವಾ ಬೈಕು? ಈ ಬಾಕ್ಸ್ ತೊಗೊಳಕಲ್ಲ ಅಂತಿಲ್ಲ. ಸ್ಪ್ಲೆಂಡರ್ ಇರೋ ಸರ್ ಮುಂದೆ ಹ್ಯಾಂಡಲ್ ಚಿಕ್ಕದು ಬರುತ್ತೆ ಸ್ಪ್ಲೆಂಡರ್ದು. ಯಾವ ಥರ ಕಾಣುತ್ತೆ ಬಾಕ್ಸ್ ಬಿಲ್ಡು? ನಾವು ಬಾಕ್ಸ್ಗಳು ಇದ್ರೆ ಚಿಕ್ಕ ಐಟಮ್ ಇದ್ರೆ ಮಾತ್ರ ತೊಗೊಂಡೋಗೋದು. 20 kg ನಿಮ್ದು ಆಪ್ಷನ್ಸ್ ಇದೆಯಲ್ವಾ? ಆಪ್ಷನ್ಸ್ ಎಷ್ಟು? 20 kg ಇದರಲ್ಲಿ ಕೊಟ್ಟಿದ್ದಲ್ಲ. ನೋಡಿ ತೋರಿಸಿ ನೋಡಿ. ನನಗೂ ಗೊತ್ತಿಲ್ಲ ಸರ್. ನಾನು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡ್ತಾ ಇರೋದು. ಹಾಂ ಇಲ್ಲೆಲ್ಲ ಕೊಟ್ಟು ಗೂಡ್ಸ್ 20 ಇದನ್ನಿಲ್ಲ ಅನ್ಸುತ್ತೆ. ನೋಡಿ ಹಾಂ 20 kg ಕೊಟ್ಟಿದ್ದಾರೆ ಆಪ್ಷನ್. ಇಲ್ಲ 20 ಕೊಡಲ್ಲ. ಭಾಳ ಮೀಟ್ರ್ 5ರಿಂದ 10 ಕೊಟ್ಟಿರ್ಬೋದು ಅನ್ಕೋತೀನಿ ನನ್ನ ಫ್ರೆಂಡ್ಸ್. ನಮ್ಮದ್ರಲ್ಲಿ ಏನೂ ತೋರಿಸಲ್ಲ, ಬರೀ ಇದಷ್ಟೇ. ಇವಾಗ ನಾನು ಇಲ್ಲಿ ಬಂದಿದ್ನಲ್ಲ, ನಮ್ಮದ್ರಲ್ಲಿ ಇದನ್ನು ಬರೋಕ್ಕೆ ಬರಲ್ಲ. ಅಪ್ಪ ಆರ್ಡ್ರ್ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ. ನಾವು ಲಾಗಿನ್ ಆಗ್ಬೇಕಾದ್ರೆ ಇಷ್ಟೇ. ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ಸ್ಕೂಟಿ ಇದ್ರೆ ಹೋಯ್ತಿದೆ. ಚಿಕ್ಕ ಐಟಮ್ ಇದ್ರೆ ಅದಕ್ಕೆ ಫಸ್ಟ್ ನಂದು ಅದೇ ಹ್ಯಾಂಡಲ್ ಬಾರ್ ಚಿಕ್ಕದು ಬರುತ್ತಲ್ಲ, ಚಿಕ್ಕದು ಬರುತ್ತಲ್ಲ ಹ್ಯಾಂಡಲ್ ಬಾರ್ ಸ್ಪ್ಲೆಂಡರ್ ಗಾಡಿಗಳದು. ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡ್ತಾ ಇದ್ದೀನಿ ಸರ್. ಯಾವ ಥರ ಬಾಕ್ಸ್ಗಳಿದ್ರೆ ಈ ಥರ ಆಗ್ತಾಯಿದೆ ಅಂತ ನಂಗೆ ಪ್ರಾಬ್ಲಮ್ಸು. ತುಂಬ ನೀರ್ಸ ಅಂದ್ರೂ ಜನರಿಗೆ ಡೆಲಿವರಿ ಬಾಯ್ದಾಗ ಏನಾದ್ರು ಹೆಚ್ಚು ಕಮ್ಮಿ ಐಟಮ್ಸ್ ಏನಾದ್ರು ಡ್ಯಾಮೇಜ್ ಆದರೆ ಯಾರು ಕೊಡ್ತಾರೆ ಹೇಳಿ? ಅದನ್ನೆಲ್ಲ ಹಾಕಿದ್ವಿ ಸರ್ ನಾವು ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಹಾಕಿದ್ವಿ. ಇದು ಓಪನ್ ಆಗ್ತಾಯಿಲ್ಲ ನಂದು. ನೋಡಿ ನಂದು ಓಪನ್ ಆಗ್ತಾಯಿಲ್ಲ. ನಿಮ್ಮ ಕ್ಯಾನ್ಸಲ್ ಮಾಡಿದ್ರೆ ಓಪನ್ ಆಗುತ್ತೆ ಪ್ರೊಫೈಲ್ ನಂದು. ನಾನು ತೊಗೊಂಡೋಗೋ ಚಿಕ್ಕ ಐಟಮ್ ಇದ್ದರೆ ಇದನ್ನು ಮಾಡ್ತೀನಿ ಅಷ್ಟೇ. ಕಾಲ್ ಮಾಡಿದೆ ನಿಮಗೆ ನಾನು, ಅದಕ್ಕೆ ನೀವು ಕಾಲ್ ಪಿಕ್ ಮಾಡಲಿಲ್ಲ. ಅದಕ್ಕೆ ಅಡ್ವಾನ್ಸಾಗಿ ಕಾಲ್ ಪಿಕ್ ಮಾಡಿದ್ದೆ ನಾನು ಆವಾಗಲೇ. ಇನ್ನೂ 500 ಎಷ್ಟು ಮೀಟರ್ ಇದೆ. ಹಾಂ ಬಿಡದಿ ಸರ್ ವಿಷ್ಣು ಕೆಂಗೇರಿ ಸ್ಟೇಷನ್ ಬಿಡದಿಗೆ ಬಿದ್ದುಬಿಟ್ಟೈತೆ ಗೈಸ್. ಏನು ಮಾಡಲಿ, ತೊಗೊಂಡೋಗ್ಬಿಡೋಣ. ಬಿಡದಿ ಎತ್ಕೊಂಡಿದ್ದೀನಿ. ಕ್ಯಾನ್ಸಲ್ ಆಯಿತು ಬಿಡಿ. ಬನ್ನಿಗೆ ಇದು ಕ್ಯಾನ್ಸಲ್ ಆಯಿತು. ಬಿಡದಿಗೆ ಯಾವುದೋ ಒಂದು ಬಿದ್ದುಬಿಟ್ಟೈತೆ. ಏನು ಮಾಡೋಣ? ಬಿಡದಿಗೆ ಅಲ್ಲಿಂದ ಮತ್ತೆ ರಿಟರ್ನ್ ಯಾವುದೂ ಬರೋಲ್ಲಾಗೈತು. ಕ್ಯಾನ್ಸಲ್ ಮಾಡ್ಕೋತೀನಿ. ಅನ್ಎಬಲ್ಡ್ ಸೇಫ್ ಏರಿಯಾ ಅಂತ ಇರಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಒಂದು ಕಲ್ಲಂಗಡಿ ತಿಂದುಬಿಟ್ಟೆ. ರ್ಯಾಪಿಡೋದಲ್ಲಿ ಇಲ್ಲೇ ಒಬ್ರನ್ನ ಡ್ರಾಪ್ ಮಾಡಿದ್ದೆ. ಹೊಟ್ಟೆ ಗಾರ ಆಯ್ತು ನೋಡಿ ಗೈಸ್. ಎಲ್ಲಪ್ಪ ಇದ್ದೀನಿ ಅಂದರೆ ನಾಗರಬಾವಿಯಲ್ಲಿ ಇದ್ದೀನಿ, ಮೇನ್ ರೋಡು. ಇಲ್ಲಿಂದ ಒಣವೇದಲ್ಲಿ ಹೋಗ್ಬಿಟ್ಟು ಆ ಸೈಡ್ ಎಲ್ಲರೂ ನಿಂತ್ಕೊಂಡು ಬಿಡೋಣ. ಏನಂತಾರೆ ಗೈಸು? ಎಲ್ಲರೂ ಈ ಕಡೆ ಹಿಂಗೆ ಹೋದರೆ ಮುಗಿದೇ ಹೋಯ್ತು. ಮತ್ತೆ 3 ಕಿಲೋಮೀಟ್ರ್ ಸ್ಟ್ರೇಟ್ ಹೋಗ್ಬೇಕಾಗುತ್ತೆ. ಇಲ್ಲೇ ಕೆಳಗಡೆ ಒಂದು ರೋಡ್ ಐತೆ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಬಿಡ್ತೀನಿ ನೆರಳಲ್ಲಿ ಆರಾಮಾಗಿ. ಹೊಟ್ಟೆ ಅಂತೂ ತುಂಬ ಐತೆ. ಎಷ್ಟೋ 10:30 ಗಂಟೆ ಟಿಫನ್ ಮಾಡಿದ್ದೀನಿ. ಟೈಮ್ ಎಷ್ಟಪ್ಪ ಆಯ್ತಾ ಅಂದರೆ 12 ಆಯ್ತಾ ಗೈಸ್. ಏನು ಹೇಳ್ಕೊಳ್ಳೋಷ್ಟು ಇವತ್ತೇನು ಅರ್ನಿಂಗ್ಸ್ ಆಗಿಲ್ಲ. 127 ಒಂದು, 74 ಒಂದು, ಮತ್ತು ಇದು ಯಾವುದು ಓಪನ್ ಆಗೋ 500 ಚಿಲ್ಲರೆ ಒಂದು. ಓಲಾದಲ್ಲಿ ಎಷ್ಟು 187 ಗೈಸ್. ಇಷ್ಟೇ ಇವತ್ತಿನ ಅರ್ನಿಂಗ್ಸ್. ಏನು ಆಲ್ಮೋಸ್ಟ್ ಇಷ್ಟೊತ್ತಿಗೆ ಒಂದೊಂದು ಟೈಮಲ್ಲಿ 1,500 ರೂಪಾಯಿ ಹೊಡೆದ್ಬಿಟ್ಟಿದೆ. ಏನು ಗೊತ್ತಾ, ಬೆಳಗ್ಗೆಯಿಂದ ಈ ಸೈಡಲ್ಲಿ ಇದ್ದೀನಿ ನಾಗರಬಾವಿ, ಅದು ರಾಜರಾಜೇಶ್ವರಿ ನಗರ ಈ ಕಡೆನೇ ಇದ್ದೀನಿ. ಏನು ಆರ್ಡ್ರ್ಗಳೇ ಬೀಳಲ್ಲಪ್ಪ ಈ ಸೈಡು. ನೋಡೋಣ, ಸಿಗ್ತೀನಿ ಮತ್ತೆ ಆಮೇಲೆ.
ಲೊಕೇಶನ್ ಕರೆಕ್ಟಾಗಿದೆಯಲ್ಲ? ಹಾಂ, ಎಷ್ಟು ಕಿಲೋಮೀಟ್ರ್ ಇದೆ? ಓಡ್ತೀವಿ ಬರೋದು ಅದಕ್ಕೆ ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ನೋಡ್ತಾ ಇರ್ತೀವಿ ಕೆಲಸ. ಅದು ನಾನು ಡ್ರೈವರೇ. ಹೌದಾ? ಹಾಂ 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 ಹಾಂ. ನಿಮ್ದೆಲ್ಲ ಸ್ವಿಗ್ಗಿದ ಮಟ್ಟ ಮಾಡಿ ಬೇಜಾರಿಲ್ಲ, ರ್ಯಾಪಿಡೋ ಮಾಡ್ತಲ್ಲ ಅದು ಬೇಜಾರು. ಏನು ಮಾಡೋದಣ್ಣ, ಇಲ್ಲ ಕಾಯೋದು ನಮಗಿಲ್ಲ ನಮ್ಮ ಪಾರ್ಸಲ್ ಬಿತ್ತಲ್ಲ. ಓಡಿಪೇನಿಲ್ಲ. ಇಲ್ಲ, ಇದು ರ್ಯಾಪಿಡೋಗೆ ಬರುತ್ತೆ, ಊಬರಲ್ಲೂ ಇದನ್ನಿಲ್ವಲ್ಲ? ಕರೆಕ್ಟಾಗಿದೆಯಲ್ಲ? ಅಲ್ಲಿ ಹೋಗಿ ಹಾಂ, ಅದ್ರಲ್ಲಿ ನಂಬರ್ ಬರ್ದಿನ ಆ ನಂಬರಿಗೆ ಫೋನ್ ಮಾಡಿ ಅಣ್ಣ ಅಷ್ಟೇ. ಬರ್ದಿದ್ರಾ? ನೋಡಿ ಎಲ್ಲ ಬಿಡಿ ಬಿಡಿ ಏನು ಅರ್ಧ ಅದ ಬರ್ತಿದ್ದೀನಿ. ಹೌದಾ? ಡ್ರಾಪ್ ಲೊಕೇಶನ್ ಕರೆಕ್ಟ್ ಇದೆಯಲ್ಲಣ್ಣ? ಕರೆಕ್ಟಾಗಿದೆ ಅಣ್ಣ. ಯಾಕಂದ್ರೆ ಪಾರ್ಸಲ್ ಲಾಂಗ್ ಬಿತ್ತಲ್ಲ, ಅವಾಗಿಂದ 3-4 ನೋಡ್ತಾ ಇದ್ದು ಪೋಟ್ರು ಮತ್ತು ಯಾವ್ದು ಪಾರ್ಸಲ್ ತಗೊಂಡು ಹೋಗೋಣ ಅಂತ. ಸಾರಿ ಅಣ್ಣ, ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋಕೆ ಹೊಟ್ಟೆ ಪಾಡಲ್ವಾ? ರ್ಯಾಪಿಡೋನ ಏನಾದರೂ ಮಾಡಿ ಅವರೇ ಪೇ ಮಾಡ್ತಾರೆ. ಪೇ ಅವರೇ ಮಾಡ್ತಾರಾ? ಸರಿ ಆಯ್ತು ಅಣ್ಣ. ಬನ್ನಿ ಅಣ್ಣ, ಅವ್ರು ಸಬ್ಸ್ಕ್ರೈಬರ್ ಅಂತೆ, ವೀಡಿಯೋಸ್ ನೋಡೋರಂತೆ, ಕ್ಯಾಮ್ರಾ ನೋಡಿಬಿಟ್ಟು ಕಂಡುಹಿಡಿದ್ರು. ಈ ಥರ ನೋಡಿ ಕಂಡುಹಿಡಿದ್ರೆ ಎಷ್ಟು ಖುಷಿ ಆಗಿಬಿಡುತ್ತೆ ನಮಗೂ. ಬನ್ನಿ, 24 ಕಿಲೋಮೀಟ್ರ್, 1 ಅವರ್ 12 ನಿಮಿಷ ಐತೆ ಗೈಸು. ಎಲ್ಲಿ ಕ್ವಾರ್ಟರ್ಸಿಂದ ಬಿದ್ದಿರೋದು, ಚಿಕ್ಕ ಬಾಕ್ಸ್ ಇತ್ತು, ಅಲ್ಲೇ ನಂಬರ್ ಕೊಟ್ಟಿದ್ದಾರಂತೆ. ಲೊಕೇಶನ್ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡಿ ಅವರೇ ಪೇಮೆಂಟ್ ಮಾಡ್ತಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಯಾವ್ದಾದ್ರು ಒಂದು ಬಿದ್ದರೆ ಹಾಗೆ ತೊಗೊಂಡು ಹೋಗ್ತಾ ಇರ್ತೀನಿ. ಹೆಲ್ಮೆಟ್ ಮೇಡಮ್. ಹಾಂ, ಸ್ಕ್ಯಾನರ್. ಬಣಿಗೆ ಅದು ಇವಾಗ ಮಾಲಾ ಪೈಶಾದಲ್ಲಿ ಇದ್ದೀನಿ ಆಲ್ಮೋಸ್ಟು. ಇಲ್ಲಿ ನೋಡಿ ಮೇಡಮ್, 200. ಬನ್ನಿಗೆ ಇದು ಎಷ್ಟು ರೂಪಾಯಿ ಆಯಿತು ನೋಡೋಣ ನಾವು. ಓಕೆ ಬಾಯ್. ಬನ್ನಿಗೆ ಇದು ಓಲಾ ಊಬರಲ್ಲಿ ಎಷ್ಟು ರೂಪಾಯಿ ಹೊಡೆದೆ ಅಂದರೆ ಇದುವರೆಗೂ ಅಪ್ಡೇಟ್ ಆಗೋ ಗುರುವೆ. ಲಾಸ್ಟ್ ರೈಡ್ ಎಲ್ಲ ಅಟ್ಯಾಚ್ ಆಗಬೇಕಲ್ಲ. 573 ಯಾವುದೋ ಊಬರಲ್ಲಿ ಹೊಡೆದಿದ್ದೀನಿ ಗೈಸು. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ ಓಪನ್ ಆಗೋ 532 ರ್ಯಾಪಿಡೋದಲ್ಲಿ. ಓಲಾದಲ್ಲಿ ಎಷ್ಟಪ್ಪ ಅಂದರೆ ಇವತ್ತೆಲ್ಲ ಆ್ಯಪಲ್ಲಿ ಕೆಲಸ ಮಾಡಿದ್ದೀನಿ ಗೈಸ್, ಒಂದೇ ಆ್ಯಪಲ್ಲ, ಪ್ರತಿಯೊಂದು ಆ್ಯಪಲ್ಲಿ 187 ರೂಪಾಯಿ ಓಲಾದಲ್ಲಿ. ಮತ್ತು ಪೋಟ್ರದಲ್ಲಿ ಎಷ್ಟಪ್ಪ ಅಂದರೆ ಪೋಟ್ರಲ್ಲಿ ಗೈಸು ಒಂದು ಹೊಡೆದಿದ್ದೆ. ಯಾವುದು ಏನು ಗೈದು ಪೋಟ್ರಲ್ಲಿ ಒಂದು ಹೊಡೆದಿದ್ನಲ್ಲ, ಅದೆಲ್ಲಿ ತೋರಿಸ್ತಾ ಇಲ್ಲ ಗೈದು. ಪೋಟ್ರಲ್ಲಿ ಒಂದೇ ಒಂದು ಆರ್ಡರ್ ಹೊಡೆದಿರೋದು ಅಷ್ಟೇ. ನೋಡೋಣ, ಮತ್ತೆ ನೈಟಲ್ಲಿ ಸಿಗ್ತೀನಿ ಇವಾಗ. ಸಂಜೆ ಟೈಮಿಂಗ್ಸು ಇದು 27 ಗಂಟೆಗಿದೆ. ಲಾಗಿನ್ ಆಗಿದ್ದೀನಿ. ಯಾವುದೋ ಬೀಳ್ತಾ ಇಲ್ಲ ಅಂತ ಮನೆ ಬಿಟ್ಟು ಹೋಗ್ತಾಯಿದ್ದೀನಿ. ಮನೆ ಬಿಟ್ಟು ಹೋಗ್ತಾಯಿಲ್ಲ, ಆಚೆ ಕಡೆ ಬಂದಿದ್ದೀನಿ ಅಷ್ಟೇ. ನೋಡೋಣ ಯಾವ್ದಾರು ಬೀಳುತ್ತೇನೆ ಅಂದ್ಕೊಂಡು. ಆಲ್ಮೋಸ್ಟ್ ಒಂದು 1300-1400 ರೂಪಾಯಿಗಿದೆ ಎಲ್ಲ. ಪೋಟ್ರು, ಓಲಾ, ರ್ಯಾಪಿಡೋ ಮತ್ತು ಯಾವುದು ಊಬರು, 4 ಆ್ಯಪ್ ಸೇರಿಸ್ಬಿಟ್ಟು. ನೋಡೋಣ, ಇವಾಗೊಂದು ಇನ್ನೊಂದು 2-3 ಅವರ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲಿಗಾದರೂ ಒಂದು ಲಾಂಗ್ ಕೊಟ್ಬಿಡಪ್ಪ ಅನ್ಕೊಂತು. ಯಾವುದಾದ್ರು ಒಂದು ಪಾರ್ಸಲು ನಾಗರಬಾಯೋ ಇಲ್ಲಾರೆ ಬನಶಂಕರಿ ರೋಡ್ಗೆ ಆ ಕಡೆ ಒಂದು ಬೈಕ್ ಟ್ಯಾಕ್ಸಿ ತೊಗೊಂಡು ಹೋಗೋಣ ಅಂತ. ಯಾರು ಬಿದ್ದರೆ ನೋಡ್ತಾಯಿದ್ದೀನಿ, ಯಾವೆಲ್ಲ ಬೈಕ್ ಟ್ಯಾಕ್ಸಿನೇ ಬೀಳ್ತೈತೆ, ಯಾವುದು ಇದನ್ನು ಬೀಳ್ತಾ ಇರಲಿಲ್ಲ. ನೋಡೋಣ, ಸಿಗ್ತೀನಿ ರೀ. ರೋಡ್ 158 166 ಬೀಳ್ತೈತೆ ಗೈದು, ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ವೆಜಿಟೇಬಲ್ಸಾ, ನ್ಯೂ ಫ್ರೂಟ್ಸ್, ಆರ್ಎಮಿ ಸೆಕೆಂಡ್ ಸ್ಟೇಜ್. ಎಲ್ಲಿ ಪಿಕಪ್ ಅಂದರೆ ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಅಂದ್ಕೋತೀನಿ. ಎಲ್ಲಿಗೆ ಇದ್ದಿದ್ದು ಲೊಕೇಶನ್ ಹಾಕೊಂಡಿರಿ, ಎಲ್ಲಿಗೆ ಪಿಕಪ್ ಅಂತ. ಹಿಂಗೋಗಿ ವೆಜಿಟೇಬಲ್ಸ್ ಪಾರ್ಸಲ್ ಏನಿದೆ ಅಂತ ಕಾಲ್ ಮಾಡಿಬಿಟ್ಟು ಕೇಳೇ ಬಿಡೋಣ ಫಸ್ಟಕ್ಕೆ. ಆಮೇಲೆ ಇದನ್ನು ಆಗೋದು ಬೇಡಲ್ಲ, ಅದಕ್ಕೆ ಏನಿದೆ ಅಂತ. ಗೈಸ್, ಪೋರ್ಟ್ರಲ್ಲಿ ಕಸ್ಟಮರನ್ನು ಕಾಲ್ ಪಿಕ್ ಮಾಡಲಿಲ್ಲ. ಫಸ್ಟಕ್ಕೆ ಮಾಡಿದೆ, ಇಲ್ಲಿ ಬಂದುಬಿಟ್ಟು 2-3 ಸರಿ ಮಾಡಿದೆ, ಕಾಲ್ ರೆಸ್ಪಾನ್ಸೇ ಕೊಡಲಿಲ್ಲ. ಅಲ್ಲೊಬ್ರು ಯಾರೋ ಇದ್ದರು, ಅವ್ರೇನೋ ಐಟಮ್ ತೊಗೊಳಕ್ಕೆ ಹೋಗಿದ್ದಾರೆ ಸರ್ ಅಂತಂದರು. ಫೋನು ಪಿಕ್ ಮಾಡ್ತಲ್ಲ, ಏನೂ ಇಲ್ಲ, ಅದು ಐಟಮ್ ಒಯ್ಬೇಕಂತ ಕೇಳಿದ್ರು. ಒಯ್ಬೇಕಂತ ಅಂದಾಗ ಅವ್ರು ಹೇಳ್ತವ್ರೆ, ಸರ್ ವೇಟ್ ಮಾಡಿ ಸರ್ ಅಂತಂದ್ರು. ಅವ್ರು ಮೇಡಮ್ ಅವ್ರು ಯಾರೋ ತೊಗೊಳಕ್ಕೆ ಹೋಗಿದ್ದಾರೆ ಸರ್ ಐಟಮ್ ಅಂದರು. ಬೇಡ ಬಿಡಿ ಅಂತ ಅಂದ್ಬಿಟ್ಟೆ ನಾನೇ. ಎಲ್ಲಂಕ ನ್ಯೂ ಟೌನು ಗೆಟಿಕಾನ್ಲಿ ಎಲ್ಲಂಕ ಬೇಡ, ಪಾರ್ಸಲ್ ಆರ್ಡ್ರು. ಆ ಕಡೆ ಹೋದ್ರೆ ಖಾಲಿನೇ ಬರಬೇಕಾಗುತ್ತೆ. ಮತ್ತೆ ನೋಡೋಣ, ಕ್ಯಾನ್ಸಲ್ ಯಾವಾಗಾದ್ರೂ ಮಾಡ್ಕೊಳ್ಳಿ. ಪೋಟ್ರಲ್ಲಿ ಏನಾದರೂ ಆಗಲಿ, ಆ್ಯಪ್ ಹೋದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಗೈಸ್ ನೋಡೋಣ, ಯಾವ್ದಾದ್ರು ಬಿದ್ದರೆ ಮತ್ತೆ ಬೇರೆದು ನೋಡೋಣ. ಗೈಸ್, ಇವಾಗ ಬಾಗ್ಲೂರು ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇಲ್ಲಿಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಊಬರ್ದು ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ಸರ್. 214 ಫೋನ್ಪೇ ಓಪನ್ ಆಗೋ. ಯಪ್ಪ, 4 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಬಂದಿರೋದು ಈ ಸೈಡ್ ಬಾಗ್ನೂರು ಬಸ್ ಸ್ಟಾಪ್ ಹತ್ರ ಇದ್ದೀನಿ ಇವಾಗ. ತೊಳಿ
ಆಯಿತು ಇದು ಡ್ರಾಪು. ಎಷ್ಟಾಗತ್ತೆ ನೋಡೋಣ. ಟೋಟಲ್ ಒಂದು 700 ಚಿಲ್ಲರೆ ಆಗ್ಬೋದು ಅನ್ಕೋತೀನಿ. ಎಷ್ಟಾಗುತ್ತೆ ಯಾರಿಗೆ ಗೊತ್ತು. ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಆಗಿದೆ. ಓಕೆ, ಥ್ಯಾಂಕ್ ಯು. ಎಷ್ಟೊತ್ತು ಗೊತ್ತಾಗ ಇದು ಇಲ್ಲಿ ಬಂದಮೇಲೆ ಅದು ಪೋಟ್ರ್ ಆರ್ಡರ್ ಕ್ಯಾನ್ಸಲ್ ಆಗಿರೋದು. ಆ ಕಸ್ಟಮರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದೆ. ಆಲ್ಮೋಸ್ಟು ಇಲ್ಲಿ ಬಾಗ್ನೂರ್ ಹತ್ರ ಇನ್ನೂ 1-2 ಕಿಲೋಮೀಟ್ರ್ ಇತ್ತು. ಅವಾಗ ಕಸ್ಟಮರ್ ಕ್ಯಾನ್ಸಲ್ ಮಾಡೋರೆ. ಆಮೇಲೆ ಡ್ಯೂಟಿ ಆಫ್ ಮಾಡಿಬಿಟ್ಟು ಲಾಗಿನ್ ಮಾಡಿದ್ದೀನಿ. ಏನು ಕಸ್ಟಮರ್ಗಳು ಅಪ್ಪ ದೇವ್ರೆ. ಇವಾಗ ಮತ್ತೆ ರೇವಾ ಯೂನಿವರ್ಸಿಟಿ ಕಾಲೇಜ್ ಇಲ್ಲಿಂದ 6 ಕಿಲೋಮೀಟ್ರ್ ಐತೆ ರೇವಾ ಯೂನಿವರ್ಸಿಟಿ ಕಾಲೇಜು. ಅಲ್ಲಿವರೆಗೂ ಯಾವುದೂ ಬೀಳಲ್ಲ ಅನ್ಕೋತಿದ್ದೀನಿ. ನೋಡೋಣ, ಸಿಗ್ತೀನಿ ಮತ್ತೆ ಆಮೇಲೆ. ನೋಡಿ ಗೈಸ್, 7 ಕಿಲೋಮೀಟ್ರ್ ಪಿಕಪ್ ಅಂತೆ, 48 ರೂಪಾಯಿ ಅಂತ ಊಬರಲ್ಲಿ. 2 ಕಿಲೋಮೀಟ್ರ್ ಡ್ರಾಪು. ನನ್ನ ಮಗ ಹೋಗ್ತಾನೆ ಗೈಸ್. ಅದು ಏರ್ಪೋರ್ಟ್ ಕಡೆನೇ ಉಲ್ಟಾ ಹೋಗ್ಬೇಕು ಮತ್ತೆ ಆ ಕಡೆ. ಹೋಗ್ತಾ ಇರೋದೇ 6-7 ಕಿಲೋಮೀಟ್ರ್ ಬಂದಿದ್ದೀನಿ ಇವಾಗ. ಹತ್ತತ್ರ ರೇವಾ ಯೂನಿವರ್ಸಿಟಿ ಕಾಲೇಜ್ ಇನ್ನೂ 2 ಕಿಲೋಮೀಟ್ರ್ ಇರಬೇಕು. ಬಾಗ್ನೂರು ಪಿಕಪ್ ಅಂತೆ, ಆ ಸೈಡ್ ಡ್ರಾಪ್ ಅಂತೆ ಏರ್ಪೋರ್ಟ್ ರೋಡ್ ಕಡೆ. ಯಾರು ಹೋಗ್ತಾರೆ ಎಷ್ಟು ದೂರ? ಅದು 43 ರೂಪಾಯಿ. 7 ಕಿಲೋಮೀಟ್ರ್ ಅಂದರೆ 9 ಕಿಲೋಮೀಟ್ರ್ ಬರೀ 47 ರೂಪಾಯಿ ಕೊಡ್ತಾನೆ ಊಬರಲ್ಲಿ. ಪರವಾಗಿಲ್ಲ, ಶಬಾಷ್ ಬೇಟೆ. ಅಂದರೆ ಇವನ ಪ್ರಕಾರ ನೋಡಿ ಗೈಸ್, 48 ರೂಪಾಯಿ 70 ಪೈಸೆ. 7 ಕಿಲೋಮೀಟ್ರ್ 300, 11 ನಿಮಿಷದಲ್ಲಿ ಪಿಕಪ್ ಅಂತೆ. 2 ಕಿಲೋಮೀಟ್ರ್ 300 ಮೀಟ್ರಿಗೆ ಡ್ರಾಪ್ ಅಂತೆ. ಅದು 6 ನಿಮಿಷ ಅಂತೆ. ನೋಡಿ ಇವಾಗ ಯಲಹಂಕ 6 ಕಿಲೋಮೀಟ್ರ್ ಇದೆ. ಇದು ಯಾವುದು NH44 2 ಕಿಲೋಮೀಟ್ರ್ ಇದೆ. ರೇವಾ ವಿಶ್ವವಿದ್ಯಾಲಯ ಇನ್ನೂ 2 ಕಿಲೋಮೀಟ್ರ್ ಇದೆ ಗೈಸ್. ಬೋರ್ಡ್ ಓದ್ತಾ ಇರೋದು ನಾನು, ಮೇಲ್ಗಡೆ ಇದೆಲ್ಲ ಬೋರ್ಡು. ಅದಕ್ಕೆ ಇರಿ ಗೈಸ್, ಸಿಗ್ತೀನಿ ಗೈಸ್. ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಬಾಗ್ನೂರ್ಗೆ ಹೋಗ್ಬಿಟ್ಟು ಬಂದೆ. ಯಾವುದೂ ಬೀಳಿಲ್ಲ ಗೈಸ್. 22-23 ಕಿಲೋಮೀಟ್ರು ಹೋದೆ ಬಂದೆ ಅಷ್ಟೇ. ಮನೆ ಕಡೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 36,443 ಆಗಿತ್ತು. ಇವಾಗ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 36,643. 36,443. ಇವಾಗ 36,633. 190 ಕಿಲೋಮೀಟ್ರ್ ಓಡಿಸಿದ್ದೀನಿ ಗೈಸ್. ಯಪ್ಪ ದೇವ್ರೆ, ಅಮೌಂಟ್ ಎಷ್ಟಾಯ್ತು ಅಂತ ನೋಡೋಣ ಇರಿ ಗೈಸ್. ಕ್ಯಾಲ್ಕುಲೇಟ್ ಮಾಡೋಣ. 190 ಕಿಲೋಮೀಟರ್ಸ್ ಆಗಿದೆ. ಮತ್ತು ಇದು ನೋಡೋಣ, ರ್ಯಾಪಿಡೋ ಓಲಾ ಎಷ್ಟು ಹೊಡೆದಿದ್ದೀನಿ ಅಂತ. ಆಲ್ಮೋಸ್ಟು 532 ರ್ಯಾಪಿಡೋ. ಓಲಾ ಎಷ್ಟು ಏನು ಗೈಸ್, ಏನು ತಿಳಿತಲ್ಲ. ಇವತ್ತೇನು ಅರ್ನಿಂಗ್ಸ್ ಕಮ್ಮಿ ಆಗಿದೆ. 187. ಮತ್ತು ಯಾವುದು ಊಬರ್ ಎಷ್ಟಪ್ಪ? 812 ಊಬರು. 812. ಮತ್ತು ಪೋಟ್ರು ಅರ್ನಿಂಗ್ಸ್ ಎಲ್ಲ ಐತಪ್ಪ. ಇದು ಪೇವೈಟು, ಲ್ಯಾಂಗ್ವೇಜು, ಲೋನ್ಸು, ಟ್ರೈನಿಂಗ್ ಲೋನ್ಸ್ ಅರ್ನಿಂಗ್ಸ್ ಫಸ್ಟೇ ಐತಲ್ಲ. 127 ರೂಪಾಯಿ ಇದ್ರದ್ದು ಪೋಟ್ರದ್ದು. ಟೋಟಲು ಅರ್ನಿಂಗ್ಸ್ ಬಂದ್ಬಿಟ್ಟು 1,058. ಅದ್ರಲ್ಲಿ 190ರಲ್ಲಿದು ಒಂದು ಪೆಟ್ರೋಲ್ ಹೋಗ್ಬಿಟ್ಟೈತೆ ಗೈಸ್. ಒಂದು 300 ರೂಪಾಯಿದು ಅನ್ಕೋತೀನಿ ನನ್ನ ಪ್ರಕಾರ. ಏನು ಗಾಡಿ ಗೈಸ್ ಓಡಿರೋದು ಇವತ್ತು. 25 ಕಿಲೋಮೀಟ್ರ್ ಹಂಗೆ ಖಾಲಿನೇ ಬಂದಿದ್ದೀನಿ. 1 ರೂಪಾಯಿ ಅರ್ನಿಂಗ್ಸ್ ಆಗಿಲ್ಲ. ಯಲಹಂಕ ಹತ್ರ ಜಕೋರ್ ಹತ್ರ ಬರ್ತಾಯಿದ್ದೀನಿ. ತಿರುಗಿ 700 ಆ ಕಡೆನೇ ಆಗ್ತಾನೆ. ಮತ್ತೆ ಖಾಲಿ ಬರೋದಾಗ್ಬಿಡುತ್ತೆ. ಫುಡ್ಡಲ್ಲಿ ಆದರೆ ಪರವಾಗಿಲ್ಲ, ಖಾಲಿ ಬಂದರೂ ಏನು ಅನಿಸಲ್ಲ ಗೈಸು. ಸ್ವಿಗ್ಗಿನೇ ಬೆಸ್ಟ್. ಸ್ವಿಗ್ಗಿಗೆ ಬರ್ತೀನಿ ಗೈಸ್ ಆದಷ್ಟು ಬೇಗ. ಇನ್ನೊಂದು ಸಂಡೇ, ನಾಳೆ ಒಂದು ದಿವಸ ಐತೆ. ಹೆಂಗಾರು ಮಾಡಿಬಿಟ್ಟು ಸಂಡೇ ಒಂದು ದಿವಸ ರ್ಯಾಪಿಡೋ ಯಾವ್ದಾರು ಮಾಡ್ಕೊಂಡು ಹೋಗ್ತೀನಿ. ಸೋಮವಾರ ಹಿಡಿದು ಬ್ಯಾಕ್ ಟು ಸ್ವಿಗ್ಗಿ ಗೈಸ್. ಅದು ಎಷ್ಟಾದರೂ ಕೊಡಲಿ, ಏನಾದರೂ ಕೊಡಲಿ, ಫುಲ್ ಡೇ ಮಾಡಿದ್ರು ಆರಾಮಾಗಿ ನಮ್ಮ ಝೋನಲ್ಲಿ ಆರಾಮಾಗಿ ಇದ್ದುಬಿಡ್ತೀನಿ. ಯಾವ ಟ್ರಾಫಿಕ್ ಅನಿಸಲ್ಲ, ಏನು ಅನಿಸಲ್ಲ ನಮ್ಮ ಝೋನಲ್ಲಿದ್ದರೆ. ಬೇರೆ ಏರಿಯಾ ಕಡೆ ಹೋಗ್ಬಿಟ್ಟು ಬೆಣ್ಣು ಉಸ್ಕೊಂಡು ಸೆಕೆ ಬಿಡುತ್ತೆ. ಸ್ವಿಗ್ಗಿ ಬ್ಯಾಗಿಗೆ ಆರಾಮಾಗಿ ಬೆಣ್ಣು ಹಚ್ಕೊಂಡು ರಾಜನ್ ಥರ ಇದ್ರ ಮೇಲೆ ಇಟ್ಬಿಟ್ಟು ಗಾಡಿ ಓಡಿಸ್ಕೊಂಡು ಆರಾಮಾಗಿ ಇರ್ತೀನಿ ಗೈಸು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಇವತ್ತು ಶನಿವಾರ, ನೀವು ಎಷ್ಟು ಹೊಡೆದ್ರಿ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾಳೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.